ಕೊಪ್ಪಳದಲ್ಲಿ ಮಳೆಗಾಲದಲ್ಲೂ ಕೂಡ ಕುಡಿಯುವ ನೀರಿಗೆ ಹಾಹಾಕಾರ ಸೃಷ್ಟಿಯಾಗ್ಬಿಟ್ಟಿದೆ. ಹಿರಾಬೊಮ್ಮನಾಳ ಗ್ರಾಮದಲ್ಲಿ ಜನರ ಕಷ್ಟ ಕೇಳೋರೇ ಇಲ್ವಾ ಅಂತ ಜನರೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಶಾಲಾ ಕಾಲೇಜನ್ನ ಬಿಟ್ಟು ನೀರು ಹುಡುಕ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಕೂಲಿ ಕೆಲಸ ಬಿಟ್ಟು ನೀರು ತರೋಕೆ ಮಹಿಳೆಯರು ಪರದಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಬಿಂದಿಗೆ ನೀರಿಗಾಗಿ ಹೊಲ ಗದ್ದೆಗಳಿಗೆ ಅಲಿತಾ ಇದ್ದಾರೆ ಪಾಪ ಜನರು. ಮನೆ ಮನೆಗೆ ನಲ್ಲಿ ಸಂಪರ್ಕ ಇದ್ರೂ ಕೂಡ ನೀರು ಮಾತ್ರ ಬರ್ತಾ ಇಲ್ಲ. ಕೊಳವೆ ಬಾವಿಗಳನ್ನ ಕೊರೆಸಿ ನೀರು ಪೂರೈಕೆ ಮಾಡುವಂತೆ ಆಗ್ರಹಿಸ್ತಾ ಇದ್ದಾರೆ. ನೋಡಿ, ಮಳೆ ಆಗ್ತಿದೆ, ಕೆಲವು ಪ್ರದೇಶಗಳು ಮುಳುಗಡೆ ಆಗ್ತಾ ಇದೆ, ಜಲಾವೃತವಾಗ್ತಾ ಇದೆ, ಇಷ್ಟೆಲ್ಲ ಸಮಸ್ಯೆಯನ್ನ ಎದುರಿಸ್ತಾ ಇದ್ದೀವಿ. ಆದರೆ ಈ ಭಾಗದಲ್ಲಿ ಪಾಪ ಕುಡಿಯೋದಕ್ಕೂ ಕೂಡ ಪರದಾಡಬೇಕಾದಂಥ ಪರಿಸ್ಥಿತಿ. ಕುಡಿಯೋದಕ್ಕೆ ನೀರಿಲ್ಲ ಅಂತ ಹೇಳಿದ್ರೆ ಇನ್ನೇನು ಮಾಡೋದಕ್ಕೆ ಸಾಧ್ಯ? ಮೂಲಭೂತ ಸೌಕರ್ಯಗಳಲ್ವಾ ಅದು. ವಿದ್ಯಾರ್ಥಿಗಳೆಲ್ಲ ಸ್ಕೂಲು ಕಾಲೇಜಿಗೆಲ್ಲ ಹೋಗೋದು ಬಿಟ್ಟು ಪಾಪ ನೀರು ಹುಡ್ಕೋಕೆ ಹೋಗ್ತಾ ಇದ್ದಾರಂತೆ. ಇನ್ನು ಮಹಿಳೆಯರು ಕೆಲಸ ಕಾರ್ಯ ಎಲ್ಲ ಬಿಟ್ಟು ಒಂದು ಕೂಡ ನೀರು ಸಿಕ್ಕಿದ್ರೆ ಸಾಕು ಅಂತ ನೀರು ಹುಡ್ಕೊಂಡು ಹೋಗ್ತಾ ಇದ್ದಾರಂತೆ. ಅದು ಎಷ್ಟೆಷ್ಟೋ ದೂರದಿಂದ ಬಂದು ನೀರು ತಗೊಂಡು ಅಲ್ಲಿಂದ ಹೋಗ್ತಾ ಇದ್ದಾರೆ. ನೋಡಿ, ನೀರಿಗಾಗಿ ಮುಗಿಬಿದ್ದಿರೋದು ಜನ. ಆದಷ್ಟು ಬೇಗ ಏನಾದರೂ ಇದಕ್ಕೆ ವ್ಯವಸ್ಥೆ ಮಾಡಿಕೊಡಿ ಅಲ್ಲಿ ಅಂತ ಅಲ್ಲಿನ ಜನರು ಕೇಳ್ತಾ ಇದ್ದಾರೆ. ಒಟ್ಟ ನೀರಿಂದ ಅಷ್ಟು ಸಮಸ್ಯೆ ಐತ್ರಿ. ಬಿಡಂಗಿಲ್ಲ ಒಟ್ಟ ನೀರ್ ಬಿಡಲ್ರಿ. ಎಲ್ಲಾರ ನೀರ್ದಲ್ಲಿ ಅಡಿಗೆ ಅಡ್ಡಾಡ್ಬೇಕ್ರಿ. ಮತ್ತೆ ದಗ್ದ ಬಿಡ್ಬೇಕ್ರಿ ಮನ್ಯಾಗ. ದಗ್ದ ಬಿಟ್ಬಿಟ್ಟು ಅಡ್ಡಾಡ್ಬೇಕು. ಎಷ್ಟು ದಿನದಿಂದ ಈ ಸಮಸ್ಯೆ ಇದೆ? ಈಗೆಲ್ಲ ಒಂದ್ 2-3 ತಿಂಗಳು ಆತ್ರಿ. ಬ್ಯಾಸಿಗೆ ನಂಗಾರಿ ಇಲ್ಲಿ ಕರ್ಸಿತ್ರಿ ಮೆಂಬರ್ ಬೆತಪಿ ಅದು ಅಡ್ಡಾಡ್ಬಿಟ್ಟಿಲ್ಲ ಅವ್ರನ್ನ ಮೆಂಬರ್ 4 ದಿನ ಆತ. ಈಗ ಕೇಳಿದೇನಂತಾರ ಬಿಡಿಸ್ವಾಡ್ರಿ ಅಂತಾರ. ಹಿಂಗ ಹೇಳ್ತಾರ ಹೆಣ್ಮಕ್ಳಿಗೆ. ಈಗ ಮಿಕ್ಕಿದ ಕಾಲಿಗೆ ಬರ್ತೈತ್ರಿ. ಮತ್ತೆ ಅವ್ರ ಕರ್ಕೊಂಡ್ ಮೆಂಬರ್ ಕರ್ಕೊಂಡ್ ಎಲ್ಲಿ ಇದೆ ಅಡ್ಡಾಡ್ರಿ ಅಡ್ಡಾಡಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನಾವು ಗಮನಿಸ್ತಾ ಇದ್ದೀವಿ, ಎಷ್ಟೋ ಕಡೆಯಲ್ಲಿ ಗ್ರಾಮಗಳ ಮುಳುಗಡೆ ಆಗ್ಬಿಟ್ಟಿದೆ ನೀರಿನಿಂದ. ಪಾಪ ಈ ಗ್ರಾಮದಲ್ಲಿ ನೋಡಿದ್ರೆ ಕುಡಿಯೋ ನೀರಿಗೆ ಪರದಾಡ್ತಾ ಇದ್ದಾರೆ. ಯಾಕೆ ಈ ಥರ ಸಮಸ್ಯೆ ಆಗಿದೆ? ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳಾಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು, ಇವ್ರ ಗಮನಕ್ಕೆ ಇದು ಬಂದಿದೆಯಾ ಹೇಗೆ ಅಂತ? ನೀತಿ ಖಂಡಿತ ರಾಜ್ಯಾದ್ಯಂತ ಮಳೆರಾಯ ಬಹಳಷ್ಟು ಅಬ್ಬರಿಸಿದ್ದಾನೆ. ಆದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ಯಾಕೋ ವರ್ಣ ಮುನಿಸ್ಕೊಂಡಿದೆ ಅಂತ ಹೇಳ್ಬೋದು. ಸರಿಸುಮಾರು 1 ತಿಂಗಳಾಯ್ತು ಅಲ್ಪ ಪ್ರಮಾಣದಲ್ಲಿ ಮಾತ್ರ ಮಳೆ ಆಗ್ತಾ ಇದೆ. ಈ ಕಾರಣಕ್ಕಾಗಿ ಡ್ರೈ ಏರಿಯಾ ಅಂತ ಕರಿತೀವಿ, ಅಂದ್ರೆ ಒಣ ಬೇಸಾಯ ಪ್ರದೇಶದಲ್ಲಿ ಇದೀಗ ಕುಡಿ ನೀರು ಕೂಡ ಅಂದ್ರೆ ಹಾಹಾಕಾರ ಶುರುವಾಗಿರ್ತಿತ್ತು. ಏನು ಕೊಪ್ಪಳ ತಾಲೂಕಿನ ಹಿರೇಬೊಮ್ಮನಾಳ ಅಂತ ಗ್ರಾಮ ಬರುತ್ತೆ, ಅದು ಗಂಗಾವತಿ ವಿಧಾನಸಭಾ ಕ್ಷೇತ್ರ ಕೂಡ ಹೌದು. ಈ ಗ್ರಾಮದಲ್ಲಿ ಇದೀಗ ಏನಂದ್ರೆ ಬೋರ್ವೆಲ್ ಹಾಕ್ಸಿದ್ರು ಕೂಡ ಅಲ್ಲಿ ಬತ್ತಿ ಹೋಗಿರುವಂತದ್ದು. ಆ ಕಾರಣಕ್ಕಾಗಿ ಇದೀಗ ನೀರಿಗಾಗಿ ಪರದಾಡ್ತಾ ಇದ್ದಾರೆ, ಅಲ್ಲಿ ಸಾರ್ವಜನಿಕರು ಪರದಾಡ್ತಾ ಇದ್ದಾರೆ. ಪ್ರತಿಯೊಂದು ಮನೆಗೆ ಹೊತ್ತು ಏನಂದ್ರೆ JJM ಮಷಿನ್ ಇಂದ ಒಂದು ಅಂದ್ರೆ ಪ್ರತಿಯೊಂದು ಮನೆಗೆ ನಳ ಹಾಕ್ಸಿದ್ರು ಕೂಡ, ನಲ್ಲಿಗಳು ಹಾಕ್ಸಿದ್ರು ಕೂಡ ಅಲ್ಲಿಗೆ ನೀರು ಬರ್ತಾ ಇಲ್ಲ. ಆ ಕಾರಣಕ್ಕಾಗಿ ಶಾಲೆಯನ್ನು ಬಿಟ್ಟು ಮತ್ತು ಅದೇ ರೀತಿಯಾಗಿ ಮಹಿಳೆಯರು, ಅದೇ ರೀತಿ ಶಾಲಾ ವಿದ್ಯಾರ್ಥಿಗಳು ಶಾಲೆಯನ್ನು ಬಿಟ್ಟು ಇದೀಗ ಅಂದ್ರೆ ನೀರಿಗಾಗಿ ಪರದಾಡುವಂತ ಸ್ಥಿತಿ ನಿರ್ಮಾಣ. ಶಾಲೆ ಬಿಟ್ಟು ಹೊರವಲಯದಲ್ಲಿರುವಂತಹ ಜಮೀನುಗಳು ಹೋಗಿ ಅಲ್ಲಿ ಬೋರ್ವೆಲ್ ಇರ್ತವೆ, ಅಂದ್ರೆ ಜಮೀನುಗಳು ಹಾಸುವಂತ ನೀರು ಬೋರ್ವೆಲ್ ಇರ್ತವೆ. ಆ ನೀರು ತೆಗೆದುಕೊಂಡು ಬಂದು ಕುಡಿಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿರ್ತದೆ. ಸರಿಸುಮಾರು ಹಿರೇಬೊಮ್ಮನಾಳ ಗ್ರಾಮದಿಂದ 1 ಕಿಲೋಮೀಟರ್ ಅಂತರದಲ್ಲಿ ಅಂದ್ರೆ ಈ ಬೋರ್ಗಳು ಇರುವಂತದ್ದು, ಅಂದ್ರೆ ಜಮೀನುಗಳಿಗೆ ನೀರು ಹಾಯಿಸುವಂತ ಬೋರ್ಗಳು ಇರುವಂತದ್ದು. ಅಲ್ಲಿ ಜಮೀನಿನ ಮಾಲೀಕರಿಗೆ ಮನವೊಲಿಸಿ ಇಲ್ಲ ಕುಡಿ ನೀರಿನ ಸಮಸ್ಯೆ ಆಗಿದೆ, ನಿಮ್ಮ ಬೋರ್ವೆಲ್ ಮೂಲಕ ನೀರನ್ನು ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳಿ ಮನವಿ ಮಾಡಿಕೊಂಡು ಈ ರೀತಿ ಬರ್ತಾ ಇದ್ದಾರೆ. ಆ ಗ್ರಾಮದಲ್ಲಿ ಇರುವಂತಹ ಎಲ್ಲಾ ಬೋರ್ಗಳು ಬತ್ತಿ ಹೋದ್ರು ಕೂಡ ಅಲ್ಲಿನ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕರಂತ ಜನಾರ್ದನ ರೆಡ್ಡಿ ಅವರು ಗಮನ ಹರಿಸಿಲ್ಲ. ಅದಕ್ಕೆ ಅದೇ ರೀತಿಯಾಗಿ ಗ್ರಾಮೀಣ ಕುಡಿ ನೀರಿನ ಸರಬರಾಜು ಇಲಾಖೆ ಅಧಿಕಾರಿಗಳು ಗಮನಿಸಿಲ್ಲ. ಈ ಕಾರಣಕ್ಕಾಗಿ ಗ್ರಾಮಸ್ಥರು ಆಗ್ರಹ ಪಡಿಸಿದರೆ ಖಂಡಿತರು ಕೂಡ ನಮ್ಮ ಗ್ರಾಮದಲ್ಲಿ ಬೋರ್ವೆಲ್ ಹಾಕಿಸ್ಕೊಡ್ಬೇಕು, ಅದ್ರ ಜೊತೆಗೆ ಕುಡಿ ನೀರಿನ ಸಂಪರ್ಕ ಕಲ್ಪಿಸಬೇಕಂತ ಆಗ್ರಹ ಮಾಡುತ್ತಿದ್ದು. ಇದೀಗ ಬೇಸಿಗೆ ಕಾಲದಲ್ಲಿ ನಾವು ನೀರಿಗಾಗಿ ಹಾಹಾಕಾರ ಪಡುವಂತ ಸ್ಥಿತಿ ನೋಡಿದ್ವಿ. ಆದ್ರೆ ಮಳೆಗಾಲದಲ್ಲೂ ಕೂಡ ಇವತ್ತು ನೀರಿಗಾಗಿ ಕೊಪ್ಪಳ ತಾಲೂಕಿನ ಹಿರೇಬೊಮ್ಮನಾಳ ಗ್ರಾಮದ ಗ್ರಾಮಸ್ಥರು ಪರದಾಡುವಂತ ಸ್ಥಿತಿ ನಿರ್ಮಾಣ ಆಗಿರುತ್ತದೆ. ನೀತಿ. ಓಕೆ, ಥ್ಯಾಂಕ್ ಯು ನಾಗರಾಜ್ ತಮ್ಮ ಡೀಟೇಲ್ಸ್ಗಾಗಿ. ಈ ಬಗ್ಗೆ ಮಾತನಾಡಲಿಕ್ಕೆ ಅಲ್ಲಿನ ಸ್ಥಳೀಯರಾದಂಥ ಹನುಮಂತಪ್ಪ ಉದ್ದಾರ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಹನುಮಂತಪ್ಪ ಅವರೇ, ನಮಸ್ತೆ. ನಮಸ್ಕಾರ ಮೇಡಮ್. ಎಷ್ಟು ದಿನದಿಂದ ಈ ತರ ಸಮಸ್ಯೆ ಆಗ್ತಿದೆ? ಕುಡಿಯೋದಕ್ಕೆ 1 ಕೊಡಪಾನ ನೀರು ತರೋದಕ್ಕೆ ಎಷ್ಟು ದೂರ ಹೋಗ್ಬೇಕು ನೀವು? ಈಗೆಲ್ಲ 1 ಕಿಲೋಮೀಟರ್ ಎಲ್ಲ ಅಡವಿಗೆ ಹೋಗ್ಬೇಕ್ರಿ. ಪಂಪ್ ಸೆಟ್ ಇದ್ದಿದ್ದಲ್ಲಿ ತಿರುಗಾಡಿ ಮಕ್ಕಳನ್ನ ಸಾಲಿ ಬಿಟ್ಟು ಹುಡುಗರೆಲ್ಲ ನೀರಿಗಾಗಲಿ ದಿವಸ ಪೂರ್ತಿ ಅಲಿದಾಡ ಪರಿಸ್ಥಿತಿ ಬಂದ್ರಿ ಇಲ್ಲಿ. ಆದ್ರೆ ಅಧಿಕಾರಿಗಳು 1 ವರ್ಷದಿಂದ ಹೇಳಕತ್ತೀವ್ರಿ, ಸ್ವಲ್ಪ ನೋಡ್ರಿ ಈ ಕಡೆ ಗಮನ ಕೊಡ್ರಿ ಅಂತಂದು ಯಾವುದೇ
ಅಧಿಕಾರಿಗಳ ಬರೀ ಬೇಜವಾಬ್ದಾರಿ ಉತ್ತರ ಕೊಡ್ತಾರ್ರಿ. ಎಷ್ಟು ವರ್ಷದಿಂದ ಈ ತರ ಸಮಸ್ಯೆ ಆಗ್ತಿದೆ? 1 ಇಯರ್ಲಿಂದ ಐತ್ರಿ ಸಮಸ್ಯೆ ಇದು. 1 ವರ್ಷದಿಂದ. ಈ ಅಧಿಕಾರಿಗಳಿಗೆ ಏನ್ ಹೇಳ್ತಾರೆ? ಇಲ್ಲಿ ಬಂದು ಸ್ಥಳ ಎಲ್ಲ ನೋಡ್ಕೊಂಡು ಹೋಗಿದ್ದಾರಾ? ಅಟ್ಲೀಸ್ಟ್ ನಿಮ್ಮ ಗ್ರಾಮಕ್ಕೆ ಬಂದು ಏನ್ ಸಮಸ್ಯೆ ಏನು ಅಂತ ನೋಡ್ಕೊಂಡಾದ್ರೂ ಹೋಗಿದ್ದಾರಾ? ಅವ್ರು ಪಂಚಾಯತ್ ಬಂದಾರ್ರಿ, PDO ಅವ್ರು ಬರ್ತಾರ್ರಿ, ಅಷ್ಟ ಹಂಗ ನೋಡ್ತಾರ್ರಿ. ನೀನ್ ಬಂದಾರ ಮತ್ತೆ ಆ ಬೋರ್ವೆಲ್ಲ ಅದನ್ನ ಉಚ್ಚಿದ್ರಿ, ಅದು ಉಚ್ಚಿ ಇದು ಮಾಡಿದ್ರ ಅಲ್ಲಿ ನೀರ್ ಸೋರ್ಸ ಬರೋಲ್ರಿ ಬೋರ್ನಿಗಿದ್ದ. ಬೋರ್ನಿಂದ ಸೋರ್ಸ ಬರೋಲ್ರಿ, ಮತ್ತೆ ನೀರ್ ಪೈಪ್ ಲೈನ್ ಎಲ್ಲಿ ಬರೋಬ್ರಿ? ಸುಮ್ನೆ ಆ ಪೈಪ್ ತೆಗಿದೆ ಈ ಪೈಪ್ ತೆಗಿದೆ, ಸೋರ್ಸ ನೀರ್ ಸೋರ್ಸ ಇಲ್ಲ ಅಂದ್ರೆ ನೀರ್ ಎಲ್ಲಿದ ಬರೋಬ್ರಿ? ಮೋಟರ್ದಾಗ ನೀರ ಬರಂಗಿಲ್ರಿ. ಎಷ್ಟು ವರ್ಷ ಆಗಿತ್ತು ಆ ಬೋರ್ಗೆ? ಅಂದ್ರೆ ಅದು ಹಳೇದಾ? ಹ್ಞೂನ್ರಿ, ಒಂದು 20 ಇಯರ್ಸ್ ಮೇಲೆ ಐತ್ರಿ. ಓಕೆ. ಸೊ ಈಗ ಬೇರೆ ವ್ಯವಸ್ಥೆ ಮಾಡ್ಕೊಡ್ಬೇಕು ನಿಮಗೆ? ಹ್ಞೂನ್ರಿ, ಇಲ್ಲೇ ಗುನ್ನಾಳ ಅಂತ ಬರ್ತಾರೆ, ಇದು ಕೆರ್ಲಾ ಇದಕ್ಕೂ ಐತಲ್ರಿ ನಮ್ಮ ಜಿಂದಾಲ್ ಫ್ಯಾಕ್ಟ್ರಿಗೆ ಮೊದ್ಲ ಒಂದ್ 2 ಕಿಲೋಮೀಟರ್ ಶಾಶ್ವತ ನೀರ್ ಐತ್ರಿ. ಅದು ಒಂದು ಓಲ್ ಹಾಕಿಕೊಟ್ರಿ ಎಷ್ಟೋ, ಇಲ್ಲಿ ಒಂದು 5,000 ಜನಸಂಖ್ಯೆ ಇದ್ರಿ, ಕಡಿಮೆ ಅಂದ್ರೆ. ಕೆಲಸ ಮಾಡೋದಕ್ಕೆ ಏನ್ ಸಮಸ್ಯೆ ಅಂತೆ ಅಧಿಕಾರಿಗಳಿಗೆ? ಅದು ಸರ್ಕಾರಿ ಮಟ್ಟದಾಗ ಆಗ್ಬೇಕಂತ ಹೇಳ್ತಾರ ಅವ್ರು. ನಮ್ಮ ಪಂಚಾಯತಿ ಜಿಲ್ಲಾ ಪಂಚಾಯತ್ ಲೆವೆಲ್ ಇಲ್ಲ, ಸರ್ಕಾರಿ ಮಟ್ಟದಾಗ. ಓಕೆ, ಹನುಮಂತಪ್ಪ ಅವರೇ ಒಂದ್ ಸೆಕೆಂಡ್ ಹಾಗೆ ಇರಿ. AEE ಆದಂತ ವಿಲಾಸ್ ಪೋಸ್ಲೆ ಅವ್ರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಇಲ್ಲಿ ಕುಡಿಯೋದಕ್ಕೂ ಕೂಡ ಸಮಸ್ಯೆನ ಎದುರಿಸ್ತಿದ್ದಾರೆ ಜನರು, ಅದು ನಿಮ್ಮ ಗಮನಕ್ಕೆ ಬಂದಿದೆಯಾ? ಬಂದಿದೆ ಮೇಡಮ್. ಎಷ್ಟು ದಿನ ಆಯ್ತು ಸರ್ ನಿಮ್ ಗಮನಕ್ಕೆ ಬಂದು? ಇದಕ್ಕೇನು ಪರಿಹಾರ ಅಂತ ಏನು ಇಲ್ವಾ ಸರ್? ಪರಿಹಾರ ಅಂದ್ರೆ ಅಲ್ಲಿ ಡೆಪ್ತ್ ಹೊಸ ಬೋರ್ವೆಲ್ ಹಾಕ್ಸ್ಬೇಕಾದ್ರೆ 500 ಫೀಟ್, ಮೋರ್ ದೆನ್ 500 ಫೀಟ್ ಹಾಕಿದ್ರೆ ಮಾತ್ರ ನೀರ್ ಸ್ವಲ್ಪ ಬರ್ತದೆ ಮೇಡಮ್. ಜಾಸ್ತಿ ಅಲ್ಲಿ ಈಲ್ಡ್ ಕಡಿಮೆ ಇದೆ ಮೇಡಮ್, ಅಲ್ಲಿ ನೀರಿನ ಸಮಸ್ಯೆ ಜಾಸ್ತಿ ಇದೆ ಅಲ್ಲಿ. ಸರಿ. ಹಂಗಾಗಿ ಬೋರ್ ಹಾಕ್ಸಿದ್ರು ಅದು ಪರ್ಮನೆಂಟ್ ಸೊಲ್ಯೂಷನ್ ಆಗಲ್ಲ ಮೇಡಮ್. ಈಗ ಹೊಸ ಒಂದು ಮಲ್ಟಿ ವಿಲೇಜ್ ಸ್ಕೀಮ್ ಇಂದ ಪೈಪ್ ಲೈನ್ ನಡೀತಾ ಇದೆ ಮೇಡಮ್. ಡೈರೆಕ್ಟ್ ಆಗಿ ಕನೆಕ್ಷನ್ ಕೊಡ್ಲಿಕ್ಕೆ ಎಲ್ಲಾ ವಿಲೇಜಿಗೆ. ಚಿಕ್ಕಬೇನ್ಕಲ್ ಏರಿಯಾ ಅಂತ ಅದರಲ್ಲಿ 61 ವಿಲೇಜಿಗೆ ನೀರು ಸಪ್ಲೈ ಗೋಸ್ಕರ ಪೈಪ್ ಲೈನ್ ನಡೀತಾ ಇದೆ ಮೇಡಮ್. ಸರಿ, ಅದಿನ್ ಎಷ್ಟು ವರ್ಷ ಆಗುತ್ತೆ ಸರ್? ಆಗ್ತದೆ ಮೇಡಮ್, ಈ ವರ್ಷದೊಳಗಡೆ ಆಗ್ತದೆ ಮೇಡಮ್. ಇನ್ನೂ 1 ವರ್ಷ ಕಾಯ್ಬೇಕಾ? ಹೌದು ಮೇಡಮ್. ಅಲ್ಲಿವರೆಗೂ ಇದು ಬೋರ್ವೆಲ್ ಇಂದ ಪೈಪ್ ಲೈನ್ ಕನೆಕ್ಷನ್ ಮಾಡಿ ಕೊಡ್ತೇವೆ ಮೇಡಮ್. ಯಾವ ಬೋರ್ವೆಲ್ ಇಂದ? ಈಗ ಸದ್ಯಕ್ಕೆ ಯಾವ ಬೋರ್ ಇದೆಯಲ್ಲ, ಎಕ್ಸಿಸ್ಟಿಂಗ್ ಬೋರ್, ಅದರಿಂದ ಮೇಡಮ್. 1 ಸೆಕೆಂಡ್ ಹಂಗೆ ಇರಿ ಸರ್. ಹನುಮಂತಪ್ಪ ಅವರೇ ಲೈನ್ ಅಲ್ಲಿ ಇದ್ದೀರಾ? ಹೌದ್ರಿ ಮೇಡಮ್. ಸರ್ ಮಾತಾಡೋದನ್ನ ಕೇಳಿಸ್ಕೊಂಡ್ರಿ. ಈಗಿರೋ ಬೋರಿಂದ ನಾವು ಲೈನ್ ಹೇಳ್ಕೊಡ್ತೀವಿ ಅಂತ ಹೇಳ್ತಾ ಇದಾರೆ, ಅದಾಗತ್ತಾ? ಅದ್ರ ಮೇಲೆ ನೀರ ಇಲ್ಲಲ್ರಿ, ಲೈನ್ ಹೇಳಿದ್ರೆ ನೀರ್ ಎಲ್ಲಿದ್ದ ಬರ್ತಾರ? ಅದು ಬೋರ್ನ ನೀರ ಇಲ್ರಿ. ಈಗ ಇವ್ರ ಏನ್ ಹೇಳ್ತಾರ್ರಿ, ಇವ್ರಿಗೆ ಎಲ್ಲ ಗಮನಕ್ಕೆ ತಗೊಂಡಿವ್ರಿ ಸಾಹೇಬ್ರಿಗೆ. ಈಗ 1 ವರ್ಷಲಿದ್ದ ಇಲ್ಲ ಬೋರ್ನೇರ್ದ ಅವ್ರದ್ದು ಬಿಲ್ ಆಗಿಲ್ಲ, ಬೋರ್ ಆಗಕ್ಕ ಇದು ಮಾಡಿಲ್ಲ, 25% ಆಗಿಲ್ಲ, ಅಷ್ಟು ಕೋಟಿ ಅವ್ರದ್ದು ಬಾಕಿ ಐತಿ, ಬೋರ್ ಹಾಕರ್ ಬರೋಲ್ರಿ ಅಂತ ಹೇಳ್ತಾರ. ಅಲ್ಲಿ ತನಕ ಜನರು ಏನ್ ಮಾಡ್ಬೇಕ್ರಿ ಮೇಡಮ್? ವಿಲಾಸರ್, ಈಗ ಅಲ್ಲಿ ನೀರೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಮತ್ತೆ ಈಗ ಪೈಪ್ ಲೈನ್ ವ್ಯವಸ್ಥೆ ಮಾಡಾದ್ರೂ ಏನ್ ಮಾಡ್ತೀರಾ ಮೇಡಮ್? ಇವಾಗ ನಾನು ಒಂದು ಸ್ಕೀಮ್ ಹೇಳಿದ್ದೀನಲ್ಲ ಮೇಡಮ್, ಮಲ್ಟಿ ವಿಲೇಜ್ ಸ್ಕೀಮ್. ಸರಿ, ಆ ಸ್ಕೀಮಿಗೆ 1 ವರ್ಷ ಬೇಕಾಗುತ್ತೆ ಅಂತ ಅಂದ್ರಿ ನೀವೇ. ಈಗೆಲ್ಲ 3 ವರ್ಷ ಆತ್ರಿ ಮೇಡಮ್. ಅದು ಹೇಳಕ್ ಈಗ ಅವ್ರು 3 ವರ್ಷ ಆಗಿದ್ರಿ. ಈಗ ಅದು ವಿಲಾಸರ್, ಈಗ ನೀವ್ ಹೇಳಕ್ ಶುರು ಮಾಡೇ 3 ವರ್ಷ ಆಗಿದೆ ಅಂತ ಹೇಳ್ತಾ ಇದಾರೆ. ಈಗ 1 ವರ್ಷ 3 ವರ್ಷ ಅದಿಲ್ಲ ಮೇಡಮ್. ಫೈನ್, ಓಕೆ, ಫೈನ್. ನೀವೇ ಹೇಳಿ, ನೀವ್ ಹೇಳ್ತಿರೋ ಯೋಜನೆ ಪ್ರಾರಂಭ ಮಾಡೋದಕ್ಕೆ, ಅದು ಮುಗಿಯೋದಕ್ಕೆ, ಜನಕ್ಕೆ ನೀರ್ ಸಿಗೋದಕ್ಕೆ ಎಷ್ಟು 1 ವರ್ಷ ಬೇಕಾಗತ್ತೆ ಅಂತ ನೀವೇ ಹೇಳ್ತಿದ್ದೀರಲ್ವಾ? ಹೌದು ಮೇಡಮ್. ಈ 1 ವರ್ಷ ಹಂಗಿದ್ರೆ ಅವ್ರಿಗೆ ಏನ್ ಮಾಡ್ಬೇಕು, ಏನ್ ಕುಡಿಬೇಕು, ಎಲ್ಲಿಗೆ ಹೋಗ್ಬೇಕು? ಸದ್ಯಕ್ಕೆ ಈಗ ಪ್ರೈವೇಟ್ ಬೋರ್ವೆಲ್ ಐಡೆಂಟಿಫೈಡ್ ಮಾಡಿ ಕೊಡ್ತಾ ಇದೆಯಲ್ಲ ಮೇಡಮ್. ಅದ್ರಲ್ಲಿ ನೀರೇ ಬರ್ತಿಲ್ಲ ಅಂತ ಹೇಳ್ತಾ ಇದಾರಲ್ಲ. ಪ್ರೈವೇಟ್ ಬೋರ್ವೆಲ್ ಮೇಡಮ್. ಪ್ರೈವೇಟ್ ಬೋರ್ ಯಾವಾಗ ಮಾಡ್ಕೊಡ್ತೀರಾ? ರೈತರಿಂದ ನಿನ್ನೆ ತಗೊಂಡಿದ್ದಾರೆ ಮೇಡಮ್. ಸರಿ, ಅದನ್ನ ಮಾಡ್ಕೊಡೋದು ಯಾವಾಗ? ಅದಕ್ಕಿನ್ನ ಎಷ್ಟು ವರ್ಷ ಬೇಕು? ಅದಕ್ಕೆ ನೀವು ಇನ್ನು ಮುಹೂರ್ತ ನೋಡ್ಬೇಕು. ಆಲ್ರೆಡಿ ಕನೆಕ್ಷನ್ ಮಾಡಿದ್ದಾರೆ ಮೇಡಮ್. ಎಲ್ಲಿ ಕಲೆಕ್ಷನ್ ಮಾಡಿದ್ರೆ ಮತ್ತೆ ಯಾಕೆ ಅಲ್ಲಿ ಪರದಾಡ್ತಾ ಇದ್ರು? ನೀವು ಅಲ್ಲಿಗೆ ಹೋಗಿ ಬಂದಿದ್ದೀರಾ ಸರ್? ಅಟ್ಲೀಸ್ಟ್ ಅಲ್ಲಿನ ಜನ ಏನ್ ಸಮಸ್ಯೆ ಎದುರಿಸ್ತಿದ್ದಾರೆ ಅಂತ ನೀವು ಹೋಗಿ ನೋಡ್ಕೊಂಡು ಬಂದಿದ್ದೀರಾ, ಅಥವಾ ನಿಮ್ಗೆ ಯಾರಾದ್ರೂ ಹೇಳಿರೋದನ್ನ ಕೇಳಿಸ್ಕೊಳ್ತಿದ್ದೀರಾ? ಮೇಡಮ್, ನಾನು ಫಾಲೋ ಅಪ್ ಮಾಡಿದ್ದೀನಿ. ಏನ್ ಫಾಲೋ ಅಪ್ ಮಾಡಿದ್ದೇನೆ ಅಂದ್ರೆ, ಈಗ ಬೋರ್ವೆಲ್ಗೆ ಫಸ್ಟ್ ಅಲ್ಲಿ ಬೋರ್ವೆಲ್ ಕಳಿಸ್ಲಿಕ್ಕೆ ಫಾಲೋ ಅಪ್ ಮಾಡಿದ್ದೇನೆ ಮೇಡಮ್. ಇವತ್ತು ಬೋರ್ ಬರ್ತೈತಿ, ಬೋರ್ ಇವತ್ತು ಸರ್ ನಿಮ್ಮ ಫಾಲೋ ಅಪ್ಗಳು ಸ್ವಲ್ಪ ಬೇಗ ಇರ್ಲಿ ಸರ್, ಯಾಕಂದ್ರೆ ಇದು ಕುಡಿಯೋ ನೀರಿನ ವ್ಯವಸ್ಥೆ ಅಲ್ವಾ, ಮೂಲಭೂತ ಹಕ್ಕು. ಕುಡಿಯೋಕೆ ನೀರಿಲ್ಲ ಅಂತಂದ್ರೆ ಇನ್ನೇನ್ ಕೊಟ್ಟು ಏನ್ ಸರ್? ನಾವ್ ಯಾವ ಎಜುಕೇಶನ್ ಮಾಡಿ ಯಾವ ಉನ್ನತ ಹುದ್ದೆಯಲ್ಲಿ ಇದ್ದು ಏನ್ ಪ್ರಯೋಜನ ಸರ್? ಕುಡಿಯೋದಕ್ಕೆ ನೀರ್ ಬೇಕಲ್ಲ. ನಿಮ್ ತರ ಎಷ್ಟೋ ಜನ AEE ಆಗ್ಬೇಕು ಅಂತ ಮಕ್ಕಳೆಲ್ಲ ಕನ್ಸ್ ಕಾಣ್ತಿದ್ದಾರೆ. ಈಗ ಅವ್ರು ಸ್ಕೂಲ್ ಬಿಟ್ಟು ನೀರ್ ಹಿಡಿಯಕ್ ಬಂದ್ರೆ ಹೆಂಗ್ ಸರ್ ಆಗ್ತಾರೆ ಅಧಿಕಾರಿಗಳು? ದಯವಿಟ್ಟು ಇದ್ರದ್ದು ವ್ಯವಸ್ಥೆ ಮಾಡ್ಕೊಡಿ ಸರ್, ಆದಷ್ಟು ಬೇಗ ಇದ್ರ ವ್ಯವಸ್ಥೆ ಮಾಡ್ಕೊಡಿ ಸರ್. ಇನ್ನೊಂದು 15 ದಿನದ ಒಳಗೆ ಇವ್ರಿಗೆ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ಕೊಡಿ. ಅಟ್ಲೀಸ್ಟ್ ನಿಮ್ ಗ್ರಾಮ ಪಂಚಾಯತಿ ಜೊತೆಗೆ ಮಾತಾಡಿ ಟ್ಯಾಂಕರ್ ವ್ಯವಸ್ಥೆ ಮಾಡ್ತಿರೋ, ಸದ್ಯಕ್ಕೆ ಇನ್ನೇನ್ ಮಾಡ್ತಿರೋ ಗೊತ್ತಿಲ್ಲ, ಕುಡಿಯೋದಕ್ಕೊಂದು ನೀರಿನ ವ್ಯವಸ್ಥೆ ಮಾಡ್ಕೊಡಿ ಸರ್. ಸದ್ಯಕ್ಕೆ ಮೇಡಮ್, ಇವಾಗ ಪ್ರೈವೇಟ್ ಬೋರ್ವೆಲ್ ಇಂದ
ಕನೆಕ್ಷನ್ ಮಾಡಿದಾರ, ಆ ನೀರು ಸಪ್ಲೈ ಆಗ್ತಾ ಇದೆ ಮೇಡಮ್. ಓಕೆ, ಆದಷ್ಟು ಬೇಗ ಅದೇನು ಕ್ಲಿಯರ್ ಮಾಡಿ ಸರ್. ಥ್ಯಾಂಕ್ ಯು TV5 ಜೊತೆಗೆ ಮಾತನಾಡಿದ್ದಕ್ಕೆ. ಹನುಮಂತಪ್ಪ ಅವರೀಗ AEE ಮಾತಾಡಿರೋ ಪ್ರಕಾರ ನಾವು ಆದಷ್ಟು ಬೇಗ ಸರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರ ಫಾಲೋ ಅಪ್ ಅಲ್ಲಿ ನಾವು ಕೂಡ ಇರ್ತೀವಿ. ಆದಷ್ಟು ಬೇಗ ನೀರನ್ನು ನಿಮ್ಮ ಗ್ರಾಮಕ್ಕೆ ಒದಗಿಸುವಂಥ ಕೆಲಸವನ್ನು ನಿಮ್ಮ TV5 ಮಾಡುತ್ತೆ. ಥ್ಯಾಂಕ್ ಯು ಹನುಮಂತಪ್ಪ ಅವರೇ.